ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡರು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಇವತ್ತೇನು ತೋರಿಸ್ತಿದ್ದೀನಿ ಅಂದರೆ ಎಲ್ಲರಿಗೂ ತುಂಬ ಯೂಸ್ ಆಗುವಂಥದ್ದು ಇಂಪಾರ್ಟೆಂಟು ತಮ್ಲೈನ್. ತುಂಬ ಜನ ಕೇಳಿದ್ರಿ, ನಾನು ಪೋಲ್ ಹಾಕಿದ್ದೆ, ನಿಮ್ಗೆ ಯಾವ್ದು ವಿಡಿಯೋ ಬೇಕು, ಯೂಟ್ಯೂಬ್ ಗುರು ಅಂತನ ಇಲ್ಲ ಅಟ್ರಾಕ್ಟಿವ್ ತಮ್ಲೈನ್ ಅಂತನ. ಎಲ್ಲರೂ ಅಟ್ರಾಕ್ಟಿವ್ ತಮ್ಲೈನ್ ಕೇಳಿದ್ರಿ. ಸೊ ಇವತ್ತು ತುಂಬ ದಿನಗಳಾಗೋಗಿತ್ತು ಆ ಟಾಪಿಕ್ ಕವರೇ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಆ ಟಾಪಿಕ್ನ ಕವರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಪ್ಲೀಸ್ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ. ತುಂಬ ಕಡಿಮೆ ಇದೆ WHO ವ್ಯೂಸ್ ಬರ್ತಾ ಇದೆ, ಬಟ್ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇಲ್ಲ. ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈಗ ನಾನು ಯಾವ ಆ್ಯಪಲ್ಲಿ ನಿಮಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಈ ಫೋನಲ್ಲಿ ನೀವು ತೋರಿಸ್ಕೊಂಡು ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಅದ್ರ ಜೊತೆಗೆ ಆ್ಯಡ್ ಅಪ್ ಮಾಡ್ತೀನಿ. ಸೊ ವಿಲ್ ಸ್ಟಾರ್ಟ್ ದ ಸ್ಕ್ರೀನ್ ರೆಕಾರ್ಡ್, ಓಕೆನಾ? ಸೊ ಇವತ್ತು ನಾನು ಎಷ್ಟೊಂದು ಆ್ಯಪ್ಗಳಿದ್ದಾವೆ ತಮ್ಲೈನ್ ಮಾಡೋದಕ್ಕೆ, ಬಟ್ ನಾನು ವೆರಿ ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ಅದು ಬಂದು ನಾನು ಯೂಸ್ ಮಾಡುವಂಥದ್ದು ಇನ್ಶಾರ್ಟ್ ಆ್ಯಪಿಂದ. ನೋಡಿ, ಇನ್ಶಾರ್ಟ್ ಆ್ಯಪ್ಗೆ ಹೋಗಿದ್ದೀನಿ, ಹೋಗ್ಬಿಟ್ಟು ಓಪನ್ ಮಾಡಿದ್ದೀನಿ. ಅದರಲ್ಲಿ ಆಪ್ಷನ್ ಇರುತ್ತೆ, ಒಂದು ವಿಡಿಯೋ, ಒಂದು ಫೋಟೋ. ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದನ್ನಲ್ಲಿ ಪಕ್ಕದಲ್ಲಿ ಹಾಕ್ತೀನಿ. ಸೊ ನಿಮಗೆ ತೋರಿಸ್ತೀನಿ, ಓಕೆನಾ? ಸೊ ನಾನಲ್ಲಿ ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಆ ಫೋಟೋದಲ್ಲಿ ಒಂದು ಫೋಟೋನ ನೀವು ತೊಗೊಳ್ಳಿ. ಯಾವುದ್ರ ಬಗ್ಗೆ ತಮ್ಲೈನ್ ಮಾಡಬೇಕು ಅದ್ರ ಬಗ್ಗೆ ಒಂದು ಫೋಟೋನ ತೊಗೊಳ್ಳಿ, ಓಕೆನಾ? ಸೊ ಯಾವ್ದು ತೊಗೊಳ್ಳೋಣ? ಸೊ ಯಾವುದೋ ಒಂದು ಗ್ರೂಪ್ ಫೋಟೋ ಇದೆ ನನ್ನ ಮಗಳದು ಸ್ಕೂಲ್ದು. ಸೊ ಅದು ತೊಗೊಂಡಿದ್ದೀನಿ. ಇಲ್ಲ, ಓಕೆ, ಅದು ಬೇಡ, ಯಾಕಂದ್ರೆ ಸ್ಕೂಲ್ ನೇಮ್ ಎಲ್ಲ ಇದಾಗುತ್ತಲ್ವ. ಸೊ ಹಂಗಾಗಿ ಅದು ಬೇಡ. ಸೊ ನೆಕ್ಸ್ಟ್ ಯಾವುದೋ ಒಂದು ಫೋಟೋ, ಏಕೆ ನನ್ನದೇ ಒಂದು ಫೋಟೋ ತೊಗೊಂಡಿದ್ದೀನಿ, ಆಯಿತಾ? ಅದರಲ್ಲಿ ಫೋಟೋ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಫಸ್ಟ್ ಏನು ಮಾಡಬೇಕು ಅಂದರೆ ಕ್ಯಾನ್ವಾಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ 16:9 ರೇಷಿಯೋ ತೊಗೋಬೇಕು ಸ್ನೇಹಿತರೆ. ಏನು 16:9 ರೇಷಿಯೋ ತೊಗೋಬೇಕು ನೋಡಿ. 16:9 ರೇಷಿಯೋ ತೊಗೊಂಡ್ಮೇಲೆ ಆ ಲೈನ್ನ ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಫಿಲ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಓಕೆ ಕೊಡಿ, ಓಕೆನಾ? ಸೊ ಇದಾಗುತ್ತೆ. ಇದ್ರ ಮೇಲೆ ಈಗ ನೀವು ಯಾವುದು ನಿಮ್ಮದು ಟಾಪಿಕ್ ಏನು, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಸ್ನೇಹಿತರೆ, ಲಕ್ಷ್ಯ ಬಂದ್ಬಿಟ್ಲು. ಸೊ ನೋಡಿ, ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದರಲ್ಲಿ ಕ್ಯಾನ್ವಾಸ್ ಆದಮೇಲೆ ನೀವು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಯೋಚನೆ ಮಾಡಿ. ಸೊ ಇದ್ರ ಜೊತೆಗೆ ನಾನು ಏನೋ ಲೈನ್ಸ್ ಬರೀಬೇಕು ಅಂದ್ಕೊಳ್ಳಿ. ಸೊ ಟೆಕ್ಸ್ಟ್ ತೊಗೊಳ್ಳಿ, ಇಲ್ಲಾಂದರೆ ಫಸ್ಟು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿ. ಸೊ ಬ್ಯಾಕ್ಗ್ರೌಂಡ್ ತೊಗೋತಾ ಇದ್ದೀನಿ ನೋಡಿ, ಒರಿಜಿನಲ್ ಅಂತಿದೆ. ಸೊ ಅದನ್ನೇ ಬಿಡಿ, ಇಲ್ಲ ಈ ಥರ ಇರಲಿ ಅಂದರೆ ಈ ಥರ ಬಿಡಿ, ಇಲ್ಲ ಅಂದರೆ ಈ ಥರ ಇಡಿ. ಸೊ ನಿಮ್ಗೆ ಯಾವ ಥರ ಬ್ಯಾಕ್ಗ್ರೌಂಡ್ ಬೇಕು ಅದನ್ನು ಮಾಡಿಕೊಂಡು ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಗ ಈ ಫೋಟೋ ಹಿಂಗೆ ಬರುತ್ತೆ. ಸೊ ಹಿಂಗೆ ಬರುತ್ತೆ, ಈ ಆಫ್ ಆ್ಯಂಡ್ ಆಫ್ ಬರುತ್ತೆ. ಸೊ ಇದ್ರ ಪಕ್ಕ ನೀವು ಲೈನ್ಸ್ನ ಮಾಡ್ಬೋದು, ಇಲ್ಲ ಫೋಟೋ ಈ ಕಡೆ ಬರೋ ಥರ ಮಾಡಿಕೊಂಡು ಇದ್ರ ಪಕ್ಕ ಲೆಟರ್ಗಳನ್ನ ಬರಿಬೋದು ನೀವು. ಸೊ ಟೆಕ್ಸ್ಟ್ ತೊಗೊಳ್ಳಿ. ಟೆಕ್ಸ್ಟ್ ತೊಗೊಂಡು ನೀವೇನು ಟೆಕ್ಸ್ಟ್ ಬರೀತೀರಾ ಅಟ್ರಾಕ್ಟಿವ್ ಆಗಿ ಬರೀರಿ. ಹೌ ಟು ಮೇಕ್ ತಮ್ನೈಲ್ ನೋಡಿ, ಅಲ್ಲೇ ಟೆಕ್ಸ್ಟ್ ಇಲ್ಲೇ ಸಿಗುತ್ತೆ, ತಮ್ನೈಲ್ ಅಲ್ವಾ? ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಅದರಲ್ಲೂ ಆಪ್ಷನ್ ಇರುತ್ತೆ ನೋಡಿ, ಕಲರ್ ಮೇಲೆ ನೀವು ಕೊಟ್ಟರೆ ಈ ಥರ ಬೇಕಾ, ಇಲ್ಲ ಈ ಥರ ರೆಡ್ಡಲ್ಲಿ ಬೇಕಾ, ಸೊ ಈ ಥರ ಬೇಕಾ, ಈ ಥರ ಬೇಕಾ, ಸೊ ಈ ಥರ ಬೇಕಾ. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ಗೆ ಅಪೋಸಿಟ್ ಆಗಿರಲಿ ಸ್ನೇಹಿತರೆ ಯಾವಾಗಲೂ, ಓಕೆನಾ? ಇಲ್ಲ ಈ ಥರ ಬೇಕಾ, ಅದರಲ್ಲೂ ಕಲರ್ಸ್ ಚೇಂಜ್ ಮಾಡ್ಕೋಬೋದು ನೋಡಿ, ಈ ಥರ ಬೇಕಾ. ಸೊ ತೊಗೊಂಡು ಅದರಲ್ಲೂ ನೋಡಿ ಬಾರ್ಡರ್ ಇದೆ, ಅದನ್ನು ಎಷ್ಟಕ್ಕೆ ಬೇಕಷ್ಟಕ್ಕೆ ನಿನ್ಸ್ಕೊಳ್ಳಿ. ಬಾರ್ಡ್ರ್ ನೋಡಿ, ಬಂಪ್ಟಿಂಗ್ ಲೈನ್ ಬರುತ್ತೆ ಬಾರ್ಡ್ರದು, ಅದನ್ನು ಕಲರ್ ಬೇಕಾದ್ರೆ ನಾವು ಚೇಂಜ್ ಮಾಡ್ಕೋಬೋದು ಬಾರ್ಡ್ರದು, ಓಕೆನಾ? ಸೊ ಈ ಥರ. ಆಮೇಲೆ ಶ್ಯಾಡೋ ಇದೆ, ಅದೆಲ್ಲ ನೋಡ್ಕೊಳ್ಳಿ, ಯಾವ ಥರ ಶ್ಯಾಡೋ ಬೇಕು ಕೊಟ್ಕೊಳ್ಳಿ. ಆಮೇಲೆ ಗ್ಲೋ ನೋಡಿ, ಹೊಳೆಯುತ್ತಿರತ್ತ ಆ ಥರ. ಸೊ ಹಂಗೆ ಮಾಡ್ಕೊಳ್ಳಿ. ಸೊ ಅದನ್ನು ಸೆಟ್ ಮಾಡಿ ನೋಡಿ, ಹಿಂಗೆ ಸೆಟ್ ಮಾಡ್ಕೊಳ್ಳೋದು ಎಲ್ಲಿಗೆ ಬೇಕೋ ಅಲ್ಲಿಗೆ. ಸೊ ಹೌ ಟು ಮೇಕ್ ತಮ್ನೇಲ್, ಓಕೆನಾ? ಈ ಥರ ಮಾಡ್ಕೊಳ್ಳಿ. ಇಲ್ಲ ಯಾವುದಾದ್ರು ಒಂದು ಫೋಟೋನ ಹಿಂಗೆ ತಮ್ಲೇನ, ಈಗ ಅಕ್ಷರಗಳು ಮುಗೀತು ನೋಡಿ, ಇಲ್ಲಿ ಟೆಕ್ಸ್ಟ್ ಇರುತ್ತೆ, ಮತ್ತೆ ತೋರಿಸ್ತಾ ಇದ್ದೀನಿ, ಏನೋ ಒಂದು ಹಾಕಿದ್ದೀನಿ ಹೌ ಅಂತ ನೋಡಿ. ಇದರಲ್ಲಿ ಕಲರ್ ಆಪ್ಷನ್ಸ್ ಇರುತ್ತೆ ನೋಡಿ, ಯಾವ ಥರ ಲೆಟರ್ ಬೇಕು, ಈ ಥರ ಲೆಟ್ರ್ ಬೇಕಾ, ಈ ಥರ ಲೆಟ್ರ್ ಬೇಕಾ ನೋಡಿ, ಒಂದಷ್ಟು ಆಪ್ಷನ್ ಇದೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ. ಇಲ್ಲ ಕನ್ನಡ ಲೆಟ್ರಲ್ಲಿ ಕನ್ನಡ ಆಪ್ಷನ್ ಇದ್ದರೆ, ನಿಮ್ಮ ಕೀಪ್ಯಾಡಲ್ಲಿ ಕನ್ನಡ ಆಪ್ಷನ್ ಇದ್ದರೆ ಅದು ಬರುತ್ತೆ ಹೇಗೆ. ಸೊ ನೀವೇನು ಇಟ್ಕೊಂಡಿರ್ತೀರ ಅದು ಬರುತ್ತೆ. ಅದರಲ್ಲೂ ಅಷ್ಟೇ ಲೆಟ್ರ್ಗಳು ಚೇಂಜ್ ಆಗ್ತಾ ಹೋಗುತ್ತೆ, ಓಕೆನಾ? ನೋಡಿ, ಇದು ಕನ್ನಡ ತೊಗೊಳ್ಳಿಲ್ಲ ಅಲ್ವಾ, ಹೇಗೆ, ಓಕೆ ನೋಡಿ ಹೇಗೆ. ಸೊ ಅದನ್ನು ಅಲ್ಲಿ ಎಡಿಟ್ ಮಾಡೋಕೆ ಮತ್ತೆ ಇನ್ನೊಂದ್ಸಲ ಏನೋ ನಿಮ್ಗೆ ಚೇಂಜ್ ಮಾಡಬೇಕು ಅನ್ನಿಸ್ತಾ ಎಡಿಟ್ ಮಾಡ್ಕೊಳ್ಳಿ, ಎಡಿಟ್ ಮಾಡ್ಕೋಬೋದು ಆರಾಮಾಗಿ. ಸೊ ನೋಡಿ, ಕಲರ್ ಚೇಂಜ್ ಮಾಡ್ಕೊಳ್ಳಿ,
ಈ ಥರ ಹಾಕ್ಕೊಳ್ಳಿ, ಅದಕ್ಕೆ ಬೇರೆ ಇದು ಕೊಡಿ. ಮತ್ತು ಅದಕ್ಕೆ ಬಾರ್ಡರ್ ಚೇಂಜ್ ಮಾಡೋದಿದ್ರೆ ಮಾಡಿ. ನೋಡಿ ನೋಡಿ, ರೆಡ್ ಹಾಕಿ, ವೈಟ್ ಹಾಕಿ, ಅಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೆಲೆಕ್ಟ್ ಮಾಡುವಂಥ ಜವಾಬ್ದಾರಿ ನಿಮ್ಮದು. ಓಕೆನಾ? ಸೊ ನೋಡಿ, ಅದನ್ನು ರಿಮೂವ್ ಮಾಡೋದಿದ್ರೆ ರಿಮೂವ್ ಮಾಡಿ, ಆಯಿತಾ? ಸೊ ಇದ್ರ ಮೇಲೆ ನೀವು ಕ್ಯಾಚಿ ಲೈನ್ಸ್ ಹಾಕಬೇಕಾಗುತ್ತೆ ಸ್ನೇಹಿತರೆ, ಕ್ಯಾಚಿ ಲೈನ್ಸ್ ಹಾಕಬೇಕಾಗುತ್ತೆ. ನೋಡಿ ಅದ್ರ ಜೊತೆಗೆ ನೋಡಿ ಇಲ್ಲಿ ಸ್ಟಿಕ್ಕರ್ ಅಂತ ಒಂದು ಆಪ್ಷನ್ ಇದೆ, ಆಯಿತಾ? ಅದರಲ್ಲಿ ನೋಡಿ ಲೈಕ್, ಶೇರ್ ಅದೆಲ್ಲ ಸಿಗುತ್ತೆ. ಸೊ ನಾನೀಗ ಫೋಟೋ ತೊಗೋಬೇಕು, ಯಾವುದೋ ಒಂದು ಫೋಟೋ. ಫಸ್ಟ್ ಆಫ್ ಆಲ್ ಯಾವುದೇ ತಮ್ಲೈನ್ ಮಾಡಬೇಕಾದ್ರೂ ತಿಳ್ಕೊಳ್ಳಿ ಸ್ನೇಹಿತರೆ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ, ಆಯಿತಾ? ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರುವಂಥದ್ದು ನಾನು ಒಂದು ಫೋಟೋ ತೊಗೋತೀನಿ. ಇಷ್ಟೊಂದು ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋದಿದೆ ನನ್ನ ತಮ್ಲೈನ್ಗೆ. ಸೊ ನೋಡಿ, ಇದೊಂದಿದೆ, ಇದನ್ನು ತೊಗೋತಾ ಇದ್ದೀನಿ. ಇದನ್ನು ಹಾಕ್ಬೇಕು ನಾನು ಅಲ್ಲಿಗೆ. ಓಕೆನಾ? ಸೊ ನೋಡಿ ನೋಡಿ, ಎಲ್ಲಿಗೆ ಬೇಕು ಸೆಟ್ ಮಾಡಿ. ಇಲ್ಲ ನನಗೆ ಈ ಫೋಟೋ ಬೇಡ, ಈ ಫೋಟೋದ ಮೇಲೆ ಹಾಕ್ತಾಯಿದ್ದೀನಿ. ಓಕೆನಾ? ನೋಡಿ, ಅದು ಫುಲ್ ಕವರಪ್ ಆಗೋಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಫೋಟೋ ಆದರೂ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳಿ. ಓಕೆನಾ? ಆಮೇಲೆ ಅದನ್ನು ನೀವು ತೊಗೊಳ್ಳಿ, ಎಲ್ಲಿ ಬೇಕಾದರೂ ಮಾಡಿ, ಆಯಿತಾ? ಸೊ ಮೇಯ್ನ್ ಬೇಕಾಗಿರುವಂಥದ್ದೇ ಅದರಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಸ್ನೇಹಿತರೆ. ನೋಡಿ, ಅದರಲ್ಲಿ ಏನು ಬೇಕಾದರೂ ಬ್ಯಾಕ್ಗ್ರೌಂಡ್ ರಿಮೂವ್ ಇದೆ, ಯಾವ ಥರನಾರು ಕೊಟ್ಕೋಬೋದು. ನಿಮ್ಗೆ ಯಾವ ಥರ ಅನುಕೂಲ ಆ ಥರ ಕೊಡಿ, ಚೇಂಜ್ ಮಾಡಿ. ಅಟ್ರ್ಯಾಕ್ಟಿವ್ ಆಗಿರಲಿ, ಯಾವುದೇ ಒಂದು ತಮ್ಲೈನು ಅಟ್ರ್ಯಾಕ್ಟಿವ್ ಆಗಿರಲಿ, ಈಸಿ ಲೈನ್ ಆಗಿರಲಿ, ಕ್ಯಾಚಿ ಲೈನ್ ಆಗಿರಲಿ. ಸೊ ಯಾವಾಗಲೂ ಅಷ್ಟೇ ತಮ್ಲೈನ್ ಶುಡ್ ಬಿ ಇನ್ನ 16:9 ರೇಷಿಯೋ ಸ್ನೇಹಿತರೆ, ಅದನ್ನು ಮರಿಬೇಡಿ. ಸೊ ಆ ಥರ ಮಾಡಿ. ನೋಡಿ, ಇನ್ನೇನಿಲ್ಲ, ಅದರಲ್ಲಿ ಆಪ್ಷನ್ ಇದೆ, ಬ್ರೈಟ್ನೆಸ್ ಇದೆ. ಸೊ ಆಮೇಲೆ ತಮ್ಲೈನ್ ರೆಡಿ ಮಾಡಾದ್ಮೇಲೆ ಒಂದು ಬ್ರೈಟ್ನೆಸ್ ಕೊಡಿ. ಯಾವ ಥರನಾದರೂ ಮಾಡ್ಬೋದು ನೀವು. ಮೇಯ್ನ್ ಲೈನ್ಗಳನ್ನ ಈಸಿಯಾಗಿ ಮಾಡಿ. ಯಾವುದ್ರ ಬಗ್ಗೆ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಇಟ್ಕೊಂಡು ನೀಟಾಗಿ. ಇಷ್ಟೇ ಸ್ನೇಹಿತರೆ, ಇದರಲ್ಲಿ ಯಾವ ರಾಕೆಟ್ ಸೈನ್ಸು ಇಲ್ಲ. ನಾನು ಯೂಸ್ ಮಾಡೋದು ಇನ್ಶಾರ್ಟು, ಪಿಕ್ಸೆಲ್ಲೂ ಇದೆ. ಪಿಕ್ಸೆಲಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಕಂಪೇರ್ ಟು ಇನ್ಶಾರ್ಟ್ ನನಗೆ. ಸೊ ಹಂಗಾಗಿ ನಾನು ಜಾಸ್ತಿ ಇನ್ಶಾರ್ಟಲ್ಲಿ ಮಾಡ್ತೀನಿ. ಯು ಕ್ಯಾನ್ ಡೂ ಇಟ್, ಆಯಿತಾ? ಆರಾಮಾಗಿ ಮಾಡ್ಬೋದು, ಎಷ್ಟು ಬೇಕು ಲೈನ್ ಬರಿಬೋದು, ಏನು ಕತೆ, ನೀಟಾಗಿ ಮಾಡ್ಬೋದು. ನೋಡಿ, ನಿಮ್ಗೆ ಆಪೋಸಿಟಾಗಿ ಕಾಣ್ತಿರುತ್ತೆ, ರೈಟ್? ಸೊ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಈ ಥರ ಮಾಡಿ. ಮೇಯ್ನ್ ಇನ್ವಿಟೇಷನ್ಸ್ ಆರ್ ದ ತಮ್ಲೈನ್ ಇದ್ದರೆ ನಾವು ಬಂದು ಹೀಗೆ ಕ್ಲಿಕ್ ಮಾಡೋದು ಅಲ್ವಾ? ಹಿಂಗೆ ಬಂದು ಹಿಂಗೆ ಕ್ಲಿಕ್ ಮಾಡಬೇಕು ಅಂದರೆ ಏನು ಬೇಕು, ತಮ್ಲೈನ್ ಇರಬೇಕು. ಸೊ ನಿಮ್ಮ ತಮ್ಲೈನ್ ಅಟ್ರಾಕ್ಟಿವ್ ಆಗಿರಲಿ. ಫಾಂಟಿಂಗ್, ಈಚ್ ಆ್ಯಂಡ್ ಎವ್ರಿ ಫಾಂಟಿಂಗ್ ನೋಡಿ ಚೇಂಜ್ ಮಾಡಿ. ನೋಡಿ, ಫಾಂಟಿಂಗ್ ಟೆಕ್ಸ್ಟ್ ಇದೆ ನೋಡಿ, ನಮ್ಮ ನಮ್ಮ ಸೊ ಯಾವ ಥರನಾದರೂ ಫಾಂಟಿಂಗ್ ಚೇಂಜ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಲ್ಲಿ ಎಡಿಟ್ ಬೇಕಾದ್ರೆ ಕೊಡಿ, ಅಲ್ಲೂ ಎಡಿಟ್ ಮಾಡ್ಬೋದು. ತಿರುಗೋಗಿ ಏನೋ ನಿಮ್ಗೆ ಚೇಂಜಸ್ ಆಯಿತಾ, ಚೇಂಜಸ್ ಮಾಡಿ. ಬಾರ್ಡರ್ ಕೊಟ್ಕೊಳ್ಳಿ. ನೋಡಿ, ಬಾರ್ಡರ್ ನೋಡಿ, ಬಂಪ್ಟಿಂಗ್ ಲೈನ್. ನಿಜ, ಕೆಲವರು ಇದೊಂದು ಬಂಪ್ಟಿಂಗ್ ಲೈನ್ ಹೇಳ್ಕೊಡ್ಲಿಲ್ಲ ಗೊತ್ತಾ? ನಾನು ಬಾಯ್ಬಿಟ್ಟು ಸುಮಾರು ಜನ ಕೇಳಿದ್ದೆ, ಇನ್ನೂ ತಲೆಯಲ್ಲಿದೆ, ನಾನು ಮರ್ತಿಲ್ಲ ಸ್ನೇಹಿತರೆ. ಬಟ್ ನಿಮ್ಗೆ ಯಾರಿಗೂ ಆ ಥರ ಆಗ್ಬಾರ್ದು, ಹಾಗಾಗಿ ನಾನು ನಿಮಗೆ ನೋಡಿ, ಈ ಥರ ಬಂಪ್ಟಿಂಗ್ ಲೈನ್ ಬಳಸಿದಾಗ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ದಿಸ್ ಈಸ್ ವಾಟ್ ಸ್ನೇಹಿತರೆ, ಇಷ್ಟೇ. ಇನ್ಯಾವ ರಾಕೆಟ್ ಸೈನ್ಸು ಇಲ್ಲ, ಏನು ಕಥೆನೂ ಇಲ್ಲ. ನೋಡಿ, ಇದರಲ್ಲಿ ಅಡ್ಜಸ್ಟ್ ನೋಡಿ, ಫಿಲ್ಟರ್ ಇದೆಲ್ಲ ಇದೆ. ಯು ಕ್ಯಾನ್ ಚೆಕ್ ಇಟ್ ಔಟ್. ಇದಾದಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಬರುತ್ತೆ. ಇದು ಎಕ್ಸ್ಪೋರ್ಟ್ ಕೊಟ್ಟರೆ ಸೇವ್ ಆಗುತ್ತೆ. ಇದು ಸಿಂಗಲ್ ಸ್ಲೈಡ್ ಯೂಸ್ ಮಾಡಿ. ಸಿಂಗಲ್ ನೋಡಿ, ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತೆ, ಅದೆಲ್ಲ ಸ್ಕಿಪ್ ಆಗುತ್ತೆ. ಸೊ ಸಿಂಗಲ್ಸ್. ನೆಕ್ಸ್ಟ್ ಈಗ ನಾನು ಕೊಲಾಜ್ ಮಾಡುವಂಥದ್ದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಓಕೆನಾ? ಸ್ಟೇ ಟ್ಯೂನ್. ಸ್ನೇಹಿತರೆ ನೋಡಿ, ಹೀಗೆ ಸೇವ್ ಆಗಿರುತ್ತೆ. ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ. ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ ನಾನು ತೋರಿಸ್ತೀನಿ, ಈ ಕಡೆನೋ ಆ ಕಡೆನೋ ಹಾಕ್ತೀನಿ. ಸೊ ನೆಕ್ಸ್ಟ್ ಬನ್ನಿ, ಅದರಲ್ಲೇ ಕೊಲಾಜ್ ಮಾಡುವಂಥದ್ದು. ಈಗ 4-5 ಫೋಟೋನ ಹಾಕಿ ಕೊಲಾಜ್ ಮಾಡ್ತಾರಲ್ಲ, ಆ ಥರ ಹೇಗೆ ಮೇಡಮ್ ಮಾಡೋದು ಅಂತ ನೀವು ಅನ್ನೋದಾದಾಗ ಇಲ್ಲಿ ನೋಡಿ ಬರುತ್ತೆ. ಗ್ರಿಡ್ ಇಲ್ಲಾಂದ್ರೆ ಇದು ತೊಗೊಳ್ಳಿ, ಬ್ಯಾಕ್. ಇಲ್ಲಿ ನೋಡಿ ಆಪ್ಷನ್ ಇರುತ್ತೆ, ವಿಡಿಯೋ, ಫೋಟೋ, ಕೊಲಾಜ್. ಅಲ್ಲಿ ಕೊಲಾಜ್ ತೊಗೊಳ್ಳಿ, ಅಲ್ಲಿ ಗ್ರಿಡ್ ಅನ್ನೋದನ್ನು ತೊಗೊಳ್ಳಿ, ಆಯಿತಾ? ಸೊ ಇಷ್ಟು ಫೋಟೋಸ್ ಅಂತ ಮಿನಿಮಮ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದಾದ್ರೂ ಸರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸಿಂಪಲ್ಲಾಗಿ ಇಲ್ಲಿ ಯಾವ್ಯಾವುದು ಹಾಕ್ತಾಯಿದ್ದೆ, 1 2 3. ನಿಮಗೆ ಎಷ್ಟು ಫೋಟೋ ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ? ಸೊ ನೋಡಿ, ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮೇಯ್ನ್ ಕ್ಯಾನ್ವಾಸ್ಗೆ ಹೋಗಬೇಕು. ಸೊ ಕ್ಯಾನ್ವಾಸಲ್ಲಿ ನಿಮ್ಮ ತಮ್ಲೈನ್ ಆಪ್ಷನ್ ಅಂದರೆ 16:9 ರೇಷಿಯೋ ತೊಗೊಳ್ಳಿ.
ಸೊ ನೋಡಿ ಅದಾದ್ಮೇಲೆ ಬಂತು, ಅಲ್ಲ ಅಡ್ಜಸ್ಟ್ ಮಾಡ್ಕೋಬೋದು, ಹೇಗೆ ಬೇಕಾ ಹಾಗೆ ಅಡ್ಜಸ್ಟ್ ಮಾಡ್ಬೋದು. ಓಕೆನಾ ನೋಡಿ. ಸೊ ಅದ್ರಲ್ಲಿ ಚೇಂಜ್ ಮಾಡ್ತಾ ಹೋಗಿ ಯಾವ್ದು ಸೂಟ್. ಇಲ್ಲಿ ನೋಡಿ, ಇಲ್ಲಿ ಚೇಂಜಿಂಗ್ ಬಟನ್ ಇದೆ, ಇಲ್ಲಿ ನೋಡಿ ಹಿಂಗೆ ಇಂಟು ಥರ ಹಾಕಿದಾರಲ್ಲ, ಅಲ್ಲಿ ಚೇಂಜಿಂಗ್ ಬಟನ್ ಇದೆ. ಯು ಕ್ಯಾನ್ ಚೇಂಜ್ ಇಟ್. ನೋಡಿ ಯಾವ್ದು ಬೇಕು ನಿಮ್ಗೆ, ಯಾವ್ದು ಸೂಟ್ ಆಗುತ್ತೆ ಅನಿಸುತ್ತೆ ಅದನ್ನು ಹಾಕಿ. ನೋಡಿ ಈ ಥರ ಎಲ್ಲ ಅಟ್ರಾಕ್ಟಿವ್ ಆಗೆಲ್ಲ ಮಾಡ್ಬೋದು. ನೋಡಿ ಕ್ರಿಯೇಟಿವ್ ಆಗಿ, ಅಟ್ರಾಕ್ಟಿವ್ ಆಗಿ, ನಿಮ್ಗೆ ಯಾವ್ದು ಚೆನ್ನಾಗಿ ಆ ಫೋಟೋಗಳಿಗೆ ಸೂಟ್ ಆಗುತ್ತೆ ಅನಿಸುತ್ತೆ ಅದನ್ನು ಮಾಡಿ. ಓಕೆನಾ. ಅದಾದಮೇಲೆ ಅದ್ರ ಮೇಲೆ ಟೆಕ್ಸ್ಟ್ ತೊಗೊಳ್ಳಿ. ಮೈ ಡೈಲಿ ವ್ಲಾಗ್ ಅಂತ ಹಾಕ್ತೀನಿ. ವ್ಲಾಗ್ ಅದರಲ್ಲಿ ಫಾಂಟಿಗೆ ಚೇಂಜ್ ಮಾಡ್ತೀನಿ. ಹಂಗಾದರೂ ತೊಗೊಳ್ಳಿ, ಹಿಂಗಾದರೂ ತೊಗೊಳ್ಳಿ, ನಿಮ್ಗೆ ಯಾವ್ದು ಕಂಫರ್ಟಬಲು, ನಿಮ್ಗೆ ಯಾವ್ದು ಚೆಂದ ಅನಿಸುತ್ತೆ ಅದನ್ನು ತೊಗೊಳ್ಳಿ. ಇಲ್ಲ ಇದು ತೊಗೊಳ್ಳಿ, ನಿಮ್ಗೆ ವಿಚ್ ಎವರ್ ಇಟ್ ಈಸ್ ಕಂಫರ್ಟಬಲ್ ಟು ಯು ನೀವು ಅದನ್ನು ಮಾಡ್ಬೋದು. ಅಲ್ಲಿ ನೋಡಿ ಸ್ಪೇಸ್ ಇರೋ ಕಡೆ ಕೂರಿಸಿ, ಮತ್ತಲ್ಲಿ ಕಲರ್ ತೊಗೊಳ್ಳಿ, ಬಾರ್ಡ್ರ್ ತೊಗೊಳ್ಳಿ. ಬಾರ್ಡ್ರ್ ಕಮ್ಮಿ ಮಾಡಿ ಇಲ್ಲ ಜಾಸ್ತಿ ಮಾಡಿ, ಬಾರ್ಡ್ರ್ ಕಲರ್ ಚೇಂಜ್ ಆಗುತ್ತೆ ನೋಡಿ, ಆಯಿತಾ. ಹಿಂಗಾದರೂ ತೊಗೊಳ್ಳಿ. ಸೊ ಜೊತೆಗೆ ಬ್ಯಾಕ್ಗ್ರೌಂಡ್ ತೊಗೊಳ್ಳಿ. ಇದು ಅಕ್ಷರಗಳು ಚೇಂಜ್ ಮಾಡೋದು ಗೊತ್ತಾಯಿತು. ಸೊ ಇದೇ ಥರ ಬ್ಯಾಕ್ಗ್ರೌಂಡ್ ತೊಗೊಳ್ಳಿ. ನೋಡಿ ನೋಡಿ ಎಂತೆಂಥ ಬ್ಯಾಕ್ಗ್ರೌಂಡ್ ಮಾಡ್ಬೋದು ನೋಡಿ. ಆ್ಯಕ್ಚುಲಿ ಪ್ಲೇನ್ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲ ಈ ಥರ ಸ್ಲೈಡ್ ಇದ್ದರು ನೋಡಿ. ಇದರಲ್ಲೂ ಇಷ್ಟೊಂದು ಆಪ್ಷನ್ ಇದೆ ನೋಡಿ. ಈ ಥರ ಕಲರ್, ಮಲ್ಟಿ ಕಲರ್, ಈ ಥರ ಈ ಥರ ಈ ಥರ, ಇಲ್ಲಾಂದರೆ ಓನ್ಲಿ ದಿಸ್ ಈ ಥರ ಯಾವ ಥರನಾದರೂ ನೀವು ಮಾಡ್ಬೋದು. ನಿಮ್ಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ, ಕಣ್ಣಿಗೊಂದು 2-3 ಸೈಡ್ ಚೆಕ್ ಮಾಡಿ, 2-3 ಥರದ್ದು ಮಾಡಿ ಚೆಕ್ ಮಾಡಿ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ. ಸೊ ಈ ಥರ ನೀವು ಮಾಡ್ಕೊಳ್ಳಿ. ನೋಡಿ ಫ್ರೇಮು ಇದೆ, ಯಾವ್ದು ಬೇಕಾದ ಹಾಕ್ಬೋದು. ನಾನು ಅದೇನು ಯೂಸ್ ಮಾಡೋದಿಲ್ಲ, ನಾನು ಮಾಡೋದು ಇಷ್ಟೇ ಸ್ನೇಹಿತರೆ. ವಿತಿನ್ ಅ 5 ಮಿನಿಟ್ಸ್ ನಿಮ್ಮದು ತಮ್ಲೈನ್ ರೆಡಿ ಆಗುತ್ತೆ. ಡೂ ಇಟ್. ಸೊ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಆಯಿತಾ ಸ್ನೇಹಿತರೆ. ದಿಸ್ ಈಸ್ ವಾಟ್. ಇಷ್ಟು ನೋಡಿ, ಅದಕ್ಕೆ ಬೇಕಾದ್ರೆ ಬಾರ್ಡ್ರು ಕೊಟ್ಕೋಬೋದು. ಹಿಂಗೆ ನೋಡಿ, ಹಿಂಗಾಗುತ್ತೆ ನೋಡಿ ಬಾರ್ಡ್ರು. ಸೊ ನೋಡಿ, ಸೊ ನಾನು ಇದನ್ನು ಯಾವುದು ಬಳಸ್ತಿಲ್ಲ. ಇಲ್ಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ವಾ, ಡಿಫ್ರೆಂಟಾಗಿ. ಸೊ ಇಷ್ಟೇ ನೋಡಿ. ಅದಕ್ಕೂ ಎಕ್ಸ್ಪೋರ್ಟ್ ಕೊಟ್ಟರೆ ಸೇವ್ ಆಗುತ್ತೆ. ಒಂದು ಏನದು ಆ್ಯಡ್ ಬರುತ್ತೆ, ಆ್ಯಡ್ ಆಫ್ ಆದಾಗ ಅದು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ, ಆ್ಯಡ್ನ ಇದು ಮಾಡಿ, ಅದೊಂದು ಸೆಕೆಂಡ್ ಆ್ಯಡ್ ಆದಮೇಲೆ ಅದೇ ಹೋಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಅದು ಪ್ಲೇಸ್ಟೋರ್ಗೆ ಅಲ್ಗಿಲ್ಗೆ ಹೋಗುತ್ತೆ. ಅದನ್ನೇನು ಕ್ಲಿಕ್ ಮಾಡೋಕೆ ಹೋಗ್ಬೇಡಿ. ಸೊ 1 ನಿಮಿಷ ಅದೇ ಇದಾಗೋರ್ಗೆ ಕಾಯಿರಿ. ಕಾದ್ಮೇಲೆ ಫುಲ್ಲು ವೀಡಿಯೋ ನಿಮ್ಮದು ಏನಾಗುತ್ತೆ ತಮ್ಲೈನು ಅದು ರೆಡಿ ಆಗುತ್ತೆ. ಸೊ ಯು ಕ್ಯಾನ್ ಡೂ ದಿಸ್. ಈ ಮೆಥಡು ಬೆಸ್ಟ್ ಮೆಥಡು. ಸೊ ಯು ಕ್ಯಾನ್ ಯೂಸ್ ಇಟ್. ನೋಡಿ ಅದ್ರ ಮೇಲೆ ಟಚ್ ಮಾಡಿದೆ, ಅದೆಲ್ಲ ಹೊಟ್ಟೋಯ್ತು. ಅದು ಫ್ರೀ ಅಲ್ವಾ. ಇನ್ಶಾರ್ಟ್ ಈಸ್ ಅ ಫ್ರೀ ಆ್ಯಪ್. ಎಷ್ಟೊಂದು ಪೇಯ್ಡ್ ಆ್ಯಪ್ಗಳಿದ್ದಾವೆ, ಯು ಕ್ಯಾನ್ ಟ್ರೈ ಇಟ್. ನನಗೆ ಇನ್ಶಾರ್ಟ್ ಕಂಫರ್ಟಬಲ್ ಆಗಿದೆ. ಸೊ ನೋಡಿ ಆಯಿತು. ಅದು ತಮ್ಲೈನ್ ನೋಡಿ ಅಲ್ಲೇ ಸಿಗುತ್ತೆ ನಿಮಗೆ, ಆಯಿತಾ. ಅದನ್ನು ಹೋಗ್ಬಿಟ್ಟು ಆ್ಯಸ್ ಯೂಶ್ವಲ್ ನೀವು ಏನಿದೆ ನಿಮ್ಮ ಯಾವುದು ವೀಡಿಯೋ ಇದೆ ಅದನ್ನೆಲ್ಲ ಹಾಕ್ಕೊಂಡು, ನಿಮಗೆ ಗೊತ್ತಲ್ವ ಹೇಗೆ ತಮ್ಲೈನ್ ಎಲ್ಲ ಚೇಂಜ್ ಮಾಡುವಂಥದ್ದು ಅಂತ. ಇಲ್ಲಿ ನೋಡಿ ಒಂದು ಲಕ್ಕಿ ಬ್ರದರ್ದು ಹಾಕಿದ್ನಲ್ಲ ಆ ವಿಡಿಯೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಪೆನ್ಸಿಲ್ ಥರ ಸಿಂಬಲ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವು ಯಾವಾಗ ಬೇಕಾದರೂ ತಮ್ಲೈನ್ ಚೇಂಜ್ ಮಾಡ್ಬೋದು. ನೋಡಿ ಅಲ್ಲಿ ಪೆನ್ಸಿಲ್ ಮಾರ್ಕ್ ಮೇಲೆ ಕೊಟ್ಟರೆ ನಿಮಗೆ ಅದು ಡೌನ್ಲೋಡ್ ಆಗುತ್ತೆ. ನೋಡಿ ನೀವೇನು ಮಾಡಿದಿರಿ, ಡೌನ್ಲೋಡ್ ತಮ್ಲೈನಲ್ಲಿ ಅಂತ ಇದೆಯಲ್ಲ, ಅಲ್ಲಿ ಆಪ್ಷನ್ ಸಿಗುತ್ತೆ ನಿಮಗೆ, ಆಯಿತಾ. ಚೇಂಜ್ ಅನ್ನೋ ಆಪ್ಷನ್ ಮೇಲೆ ನೋಡಿರಿ. ಓಕೆ, ಅಲ್ಲಿ ನಿಮ್ಮದು ಇದು ತೋರಿಸುತ್ತೆ. ನೀವೀಗ ಏನೇನು ಸೇವ್ ಕೊಟ್ಟರೆ ಅದೆಲ್ಲ ತೋರಿಸುತ್ತೆ ಅದರಲ್ಲಿ. ನೋಡಿ ನಾನು ಈಗ ಮಾಡಿದ್ನಲ್ಲ ಅದೆಲ್ಲ ಇದೆ. ಸೊ ಈಗ ನಾನು ಅದು ಓಕೆ ಕೊಡಲ್ಲ, ಓಕೆ ಕೊಟ್ಟರೆ ಸೆಟ್ ಆಗಿಬಿಡುತ್ತೆ. ಸೊ ನೀವು ಈ ಥರ ಯು ಕ್ಯಾನ್ ಟ್ರೈ ಇಟ್ ಸ್ನೇಹಿತರೆ. ಈಗ ನಾನು ಅದನ್ನು ವಾಪಸ್ ಬರ್ತಾ ಇದ್ದೀನಿ. ಈ ಥರ ನೀವು ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಂಪಲ್ಲಾಗಿ ಸೀದಾ ಸಾದಾ ನೇರ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಮೇಲೆ ಬರೆಯುವಂಥ ಲೈನು ತುಂಬ ಸರಳವಾಗಿರಲಿ, ಸಿಂಪಲ್ಲಾಗಿರಲಿ. ಕನ್ನಡ ಭಾಷೆಯಲ್ಲಿದ್ದರೆ ಇನ್ನೂ ಒಳ್ಳೆಯದು. ನಮ್ಮ ಕನ್ನಡ ಯೂಟ್ಯೂಬಲ್ಲಿ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಸೊ ಈ ಥರ ಮಾಡಿ ತಮ್ಲೈನ್ನ ಮಾಡಿ ಸ್ನೇಹಿತರೆ. ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ಯಾವ ಆ್ಯಪಲ್ಲಿ ಮಾಡ್ತೀರಾ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ, ನನಗೂ ಯೂಸ್ ಆಗುತ್ತೆ. ನನಗೂ ಏನಾದ್ರು ಸಜೆಷನ್ ಇದ್ದರೆ ಕೊಡಿ. ಇಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋನ ವೈಂಡ್ ಅಪ್ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಸಿಗುವ ಇನ್ನೂ ಒಳ್ಳೆ ಇನ್ಫಾರ್ಮೇಟಿವ್ ವ್ಲಾಗಲ್ಲಿ ಸಿಗುವ. ಕಮೆಂಟ್ ಮಾಡಿ ಯಾವ ಥರದ ವೀಡಿಯೋ ಬೇಕು, ಏನು ಕತೆ ಅಂತ. ಟಾಟಾ ಬಾಯ್ ಬಾಯ್ ಸ್ನೇಹಿತರೆ.
ಮತ್ತೆ ಸಿಗುವ.